ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಯಾವುದೇ ಹಣಕಾಸಿನ ವ್ಯವಹಾರ ಮಾಡುವಾಗ ತುಂಬ ಹುಷಾರಾಗಿರಿ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ಬರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ಲು ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಹಲೋ. ಹಾಂ ಬ್ರದರ್, ಒಂದು ಈಕೋ ಕಳಿಸಿದ್ರಲ್ಲ, ಮಾರುತಿ ಸುಜುಕಿ ಈಕೋ ಸೇಲ್ಗಿದೆ ಅಂತ. ಹಾಂ ಸರ್. ಹೇಳಿ ಸರ್, ಏನು ಹೇಳಿ. ಅದೇ ನಮ್ಮ ಮಾವರು ಹೇಳಿದ್ರು, ಹಂಗಂದ್ರು ಇದಕ್ಕೆ ಯಾಕೆ ಚೆನ್ನಾಗಿದಾಗುತ್ತೆ ಅಂತ ಹೇಳಿದ್ರು. ಸರಿ ಸರ್, ಆಯ್ತು. ಈಗ ನಾನು ಡೀಟೇಲ್ಸ್ ಕೇಳ್ತೀನಿ, ಹಂಗೆ ಹೇಳಿ. ಮೇನ್ ನಿಮ್ದು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಒಳಗಡೆ ಇಂಟೀರಿಯರ್ ಸಾಕಾದಾಗ ಮಾಡ್ತಿದ್ದೀರಿ ಸರ್, ನನಗೆ ಇಷ್ಟ ಆಯ್ತು ತುಂಬ. ಹ್ಞೂ ಸರ್, ಜಾಸ್ತಿ ಮಾಡ್ತಿದ್ದೆ. ಅದು ಮನೆ ಯೂಸಿಗೆ ಅಂತ ಮಾಡ್ತಿದ್ದೆ ಸರ್, ಎಲ್ಲೂ ಟೂರ್ಗೇರಿ ಎಲ್ಲೂ ಇಲ್ಲ. ಹಾಂ, ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಇಂಟೀರಿಯರ್ ಹತ್ರಕ್ಕೆ ಬರ್ತೀನಿ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಹತ್ರಕ್ಕೆ. ಈಗ ಫಸ್ಟ್ ಬೇಸಿಕ್ ಡೀಟೇಲ್ಸ್ ಇಂದ ಹೋಗ್ಬಿಡೋಣ. ಸರ್, ಗಾಡಿ ಯಾವ ಮಾಡಲ್ಲ ಸರ್ ಇದು? ಸರ್ 2019 2019 ಸರ್. ಗಾಡಿ ಎಷ್ಟು ಓಡಿದೆ ಸರ್? ಸರ್ ಈಗ 23 ಓಡಿದೆ ಸರ್, ಅಷ್ಟೇ. ಶೋರೂಮ್ ಹಿಸ್ಟ್ರಿ ಇದೆ ಸರ್. ಕೇವಲ 23,000 ಅಷ್ಟೇ? ಹೌದು ಸರ್, 23,000 ಓಡಿದೆ. ಹಾಂ, ಬಿಟ್ಟು ಶೋರೂಮ್ ಹಿಸ್ಟ್ರಿ ಕೊಡ್ತೀವಿ ಸರ್. ವಿತ್ ಶೋರೂಮ್ ರೆಕಾರ್ಡು ಸಿಗುತ್ತೆ? ಹೌದು ಸರ್, ಸಿಗುತ್ತೆ. ಓಕೆ ಸರ್. ಓನರ್ ಎಷ್ಟಾಗಿದೆ ಸರ್? ಸರ್ ಈಗ ತಗೊಂಡಾಗ 3ನೇ ಪಾರ್ಟಿ ಆಗ್ತದೆ ಸರ್. ನೀವೀಗ 2ನೇ ಪಾರ್ಟಿಯಲ್ಲಿ ಇದ್ದೀರಾ, ನೆಕ್ಸ್ಟ್ ತಗೊಳ್ಳೋರು 3ನೇ ಓನರು? ಹೌದು ಸರ್, ಅದು ನಮ್ಮ ಅಣ್ಣವ್ರು ತಗೊಂಡಿದ್ರು. ಹಾಂ, ನಾವು ಒಂಚೂರು ಡಿವೈಡ್ ಆದಮೇಲೆ ನಾನು ನಂದಕ್ಕೆ ಮೊನ್ನೆ ಮಾಡಿಸ್ಕೊಂಡೆ. ಓಕೆ. ಮಾಡಿಸ್ಕೊಂಡ್ಬಿಟ್ಟು ಅದು ಇದು ಮಾಡಿಬಿಟ್ಟು ಕೊಡಕ್ಕೆ ಇದು ಮಾಡ್ತೀನಿ. ಸರಿ ಸರ್, ಆಯಿತು. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಹಾಂ, ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ ಸರ್. ಇದು ಟ್ರಾನ್ಸ್ಫರು ನೀವೇ ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಏನಾದ್ರು ಮಾಡಿಸ್ಕೋಬೇಕಾ? ಅದೇ ಗಾಡಿ ತಗೊಂಡೋದು. ಸರಿ ಸರ್, ಆಯಿತು. ಓಕೆ. ಗಾಡಿ ರೀಪೇಂಟಿಂಗ್ ಏನಾರು ಆಗಿದೆಯಾ? ಇಲ್ಲ ಸರ್, ರೀಪೇಂಟಿಂಗ್ ಏನಿಲ್ಲ ಸರ್. ಗಾಡಿ ಏನಿಲ್ಲ. ಒರಿಜಿನಲ್ ಪಿಂಟ್ ಏನಿತ್ತು ಅದೇ ಇದೆ? ಹೌದು ಸರ್, ಒರಿಜಿನಲ್ ಪೇಂಟ್ ಇದೆ. ಒಂದು ತಗು ಮಾತ್ರ ಇದಾಗಿಲ್ಲ ಸರ್, ಬೆಸ್ಟ್ ಹಿಡ್ದಿಲ್ಲ. ಒಂದು ಗಾಡಿ ಶೋರೂಮ್ ಯಾವ ಥರ ಇದೆ ಸರ್ ಆ ಥರ ಇದೆ ಸರ್ ಗಾಡಿ. ನೋಡ್ತಾ ಇದ್ದೀನಿ, ಚೆನ್ನಾಗಿ ಮೇಂಟೈನ್ ಮಾಡಿದಿರಿ ಗಾಡಿ. ಹ್ಞೂ ಸರ್, ಒಂದು ಡೆಸ್ಟ್ ಇಲ್ಲ ಸರ್. ನೀವು ಬೇಕಾದ್ರೆ ಅವ್ರೇನೋ ಅಕಸ್ಮಾತ್ ಇಲ್ಲಿ ಬಂದು ಡೆಸ್ಟ್ ಹಿಡ್ದಿಲ್ಲ ಅಂತ ಹೇಳಿ ಫೋನಲ್ಲಿ ಹೇಳಿದ್ರಲ್ಲ, ಇಲ್ಲಿ ಬಂದು ನೋಡಿ ಇಲ್ಲಿ ಹಿಡ್ದಿದೆಯಲ್ಲ ಅಂತ ಹೇಳಿದ್ರೆ ನಾನು ಅವ್ರಿಗೆ ಬಂದಿದ್ದ ಖರ್ಚು ನಾನು ಮಾಡಿ ನಾನು ಗಾಡಿ ಕಮ್ಮಿ ಮಾಡಿ ಕೊಟ್ಟು ಕಳಿಸ್ತೀನಿ ಸರ್. ಓಕೆ ಸರ್, ಆಯಿತು. ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್? ಹಾಂ, ಇದೆ ಸರ್, ರನ್ನಿಂಗ್ ಇದೆ. ಸರ್, ಯಾವ್ದಾದ್ರು ಫೈನ್ಗಳು, ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಅಂತ ಏನಾದ್ರು ಫೈನ್ಗಳು? ಇಲ್ಲ ಸರ್, ಏನಿಲ್ಲ ಸರ್, ಆ ಥರ ಯಾವುದೂ ಇಲ್ಲ? ಯಾಕೆ ಇಲ್ಲ ಸರ್. ಸರ್, ಈಗ ಮೇನ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಹತ್ರ ಬರ್ತೀನಿ ಸರ್. ಏನಿದೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕತೆ? ಯಾಕೆ ಇಷ್ಟೊಂದು ಹುಚ್ಚು ನಿಮಗೆ? ಅಂದರೆ ನಮ್ಮ ಗಾಡಿನ 3 ಇದ್ದಾವೆ. ನಮ್ದು ಇದು ಭಾಳ ಇಷ್ಟ ಆಯ್ತು ಈ ಗಾಡಿಗೆ. ನಾನು ಭಾಳ ಅಂದರೆ ಭಾಳ ನಮ್ಮ ಮಕ್ಕಳಿಗೆಲ್ಲ ಭಾಳ ಇಷ್ಟ ಆಗಿತ್ತು ಈ ಗಾಡಿ. ಹಂಗಾಗಿ ಏನು ಮಾಡಿದ್ರೆ ಆ ಥರ ಡೆಕೋರೇಷನ್ ಮಾಡಿಸಿ ಭಾಳ ಚೆನ್ನಾಗಿದೆ. ಅದೆಲ್ಲೂ ಹೋಗಲ್ಲ ಸರ್, ಮನೆಗೆ ಇರ್ತದೆ ಗಾಡಿ ಅದು. ಬಟ್ ಲಾಂಗ್ ಟ್ರಾವೆಲ್ ಮಾಡೋಕ್ಕೆ ಮಕ್ಕಳುಗಳಿಗೆ ತುಂಬ ಚೆನ್ನಾಗಿರ್ತದೆ ಇದು. ಎಲ್ಲದಕ್ಕೂ ಚೆನ್ನಾಗಿದೆ ಸರ್, ಎಲ್ಲ ಯೂಸಿಗೂ ಸರ್. ವಯಸ್ಸಾದವ್ರಿಗೆ ಕರ್ಕೊಂಡು ಹೋಗೋಕ್ಕಾಗಲಿ, ಮಕ್ಕಳು ಕರ್ಕೊಂಡು ಹೋಗೋಕ್ಕಾಗಲಿ, ಎಲ್ಲ ಫೆಸಿಲಿಟಿ ಇದೆ ಸರ್ ಗಾಡಿಯಲ್ಲಿ. ಓಕೆ ಸರ್. ಎಷ್ಟಾಯ್ತು ಸರ್ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ಸ್? ಗಾಡಿದ ರೇಟ್ ಬಿಟ್ಬಿಡಿ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ಗೆ ಎಷ್ಟು ಖರ್ಚು ಮಾಡಿದ್ದೀರಾ ಸರ್? ಒಂದು 70 ತನಕ ಹೋಗಿದೆ ಸರ್. ಅಲ್ಲ, 1,70,000 ಅಥವಾ ಬರೀ 70,000? ಹೌದು ಸರ್, 1,70,000 ತನಕ. 1,70,000 ಬರೀ ಎಕ್ಸ್ಟ್ರಾ ಫಿಟ್ಟಿಂಗ್ಗೋಸ್ಕರನೇ ಖರ್ಚು ಮಾಡಿದ್ದೀರಾ? ಹೌದು ಸರ್. ಏನು ಫೋನ್ ನೋಡೋಕ್ಕಿಂತ ರಿಯಲ್ ಆಗಿ ಬಂದು ನೋಡ್ಬಿಟ್ರೆ ಸರ್ ಗಾಡಿನ ಫುಲ್ಲು TT ಗಾಡಿಗಿಂತ ಎಕ್ಸ್ಟ್ರಾ ಜಾಸ್ತಿ ಇದೆ ಸರ್. ಗೊತ್ತಾಯ್ತು. ಎಲ್ಲ ಎಕ್ಸ್ಟ್ರಾ ಹಿಂದ್ಗಡೆಗೆಲ್ಲ AC ಗಳು ಹಾಕ್ತಿದ್ದೀನಿ 2. ಅಂದ್ರೆ ಡ್ರೈವರ್ ಸೀಟ್ ಹಿಂದ್ಗಡೆಗೆ ಸರ್ ಹಾಕ್ಸಿರೋದು. ಆಕ್ಚುಲಿ ಗಾಡಿ ಬಂದಿರಲಿಲ್ಲ, ಈಗ ನೀವು ಹಾಕ್ಸಿರೋದು? ಹೌದು ಸರ್, ಹಿಂದ್ಗಡೆಗೆ ಸರ್, ಹಿಂದ್ಗಡೆ ಕುತ್ಕೊಂತಾರಲ್ಲ ಓಕೆ. ಅವ್ರಿಗೆ ಅಂತಾನೆ 2 AC ಹಾಕ್ಸಿದೀವಿ, ಮತ್ತೆ 2 ಫ್ಯಾನ್ಗಳಿದಾವೆ ಹಿಂದ್ಗಡೆಗೆ. ಆಮೇಲೆ ಅಲ್ಲೇ ಕುತ್ಕೊಂಡು ಚಾರ್ಜ್ ಹಾಕಂಗೆ ಔಟ್ಪುಟ್ ಚಾರ್ಜರ್ ಪಿನ್ಗಳು ಹಾಕ್ಸಿದೀವಿ. ಮುಂದ್ಗಡೆ ಡ್ರೈವರ್ಗಳಿಗೂ AC ಹಾಕ್ಸಿದೀನಿ. ಓಕೆ, ಮಲ್ಕೊಂಡು ಹೋಗ್ಬೋದು? ಮಲ್ಕೊಂಡು ಹೋಗೋ ಥರ ಬೆಡ್ ಎಲ್ಲ ಮಾಡ್ತೀನಿ ಸರ್. ಸರಿ ಸರ್, ಆಯ್ತು, ಚೆನ್ನಾಗಿದೆ. ಆಮೇಲೆ ಸಿಸ್ಟಮ್ ಏನಾದ್ರು ಇದೆಯಾ, ಮ್ಯೂಸಿಕ್ ಸಿಸ್ಟಮ್? ಸಿಸ್ಟಮ್ ಇದೆ ಸರ್, ಆಂಡ್ರಾಯ್ಡ್ TV ಇದೆ, ಸಿಸ್ಟಮ್ ಇದೆ, ಊಫರ್ ಇದೆ. ಚೆನ್ನಾಗಿ ಮಾಡಿಸಿದ್ದೀರಾ? ಹ್ಞೂ ಸರ್, ಎಲ್ಲ ಇದೆ ಸರ್, ಯಾವ್ದು ಇಲ್ಲ ನಂಗೆ. ಇಲ್ಲ ನೋಡಿ, ಫ್ರಂಟ್ ಫೋಟೋನು ಕಳಿಸಿ ನೋಡಿ ಸರ್, ಡೋರ್ ಓಪನ್ ಮಾಡಿ ಫ್ರಂಟಿಂದು ಅದು ಕಳಿಸಿ ನೋಡಿ ಸರ್. ಒಂದ ಕೂಡ ಡೆಸ್ಟ್ ಇರೋದಿಲ್ಲ, ಅಷ್ಟು ಚೆನ್ನಾಗಿ ಇಟ್ಕೊಂಡಿದೆ ಸರ್. ಅಂದರೆ ಶೆಡ್ ಒಳಗೆ ನಿಂತ್ಕೊಳ್ಳೋದಲ್ವಾ, ಹಂಗಾಗಿ ಭಾಳ ಚೆನ್ನಾಗಿದೆ ಸರ್ ಗಾಡಿ ಮಾತ್ರ. ಒಂದ ತುಕ್ಕಿರೋದಿಲ್ಲ ಸರ್, ಅಷ್ಟು ಚೆನ್ನಾಗಿದೆ. ಇದು ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಸರ್ ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟೇಜ್ ಇದೆ? ಸರ್, ಟೈರು 80% ಇದೆ, ಬ್ಯಾಕು 50% ಇದೆ, ಶೋರೂಮ್ ಟೈರೇ. ಓಕೆ, 50-80 ಇದೆ. 50-80 ಇದೆ, ಶೋರೂಮ್ ಟೈರೇ ಸರ್. ಮತ್ತೇನೋ ಟೈರ್ಗಳು ಹಾಕ್ಸಿಲ್ಲ.
ಆಮೇಲೆ ಸ್ಟೆಪ್ನಿ ಕೂಡ ಇದೆ, ಶೋರೂಮ್ ಸ್ಟೆಪ್ನಿ ಹಂಗಿದೆ. ಓಕೆ. ಆಕ್ಸಿಡೆಂಟ್ ಏನಾರು ಆಗಿದೆ ಅಂತ ಕೇಳ್ತೀನಿ ಅಂತ, ಯಾಕೆಂತಂದ್ರೆ ವಿಡಿಯೋಗೋಸ್ಕರ ಕೇಳ್ತೀನಿ ಅಷ್ಟೇ. ಇಲ್ಲ ಸರ್, ಪರವಾಗಿಲ್ಲ, ಏನಿಲ್ಲ. ವಿಡಿಯೋ ಮಾಡಿ ಮಾಡ್ತಾ ಇದ್ದಾರೆ ನೀವು, ನಾವು ಸುಳ್ಳು ಹೇಳ್ಬಾರ್ದು. ಏನಾಗಿಲ್ಲ ಒಂದು ಕೂಡ ಒಂಚೂರು ಟಿಚ್ಚ ಇಲ್ಲ ಸರ್. ಓಕೆ ಸರ್, ಆಯ್ತು, ಓಕೆ, ಕ್ಲಿಯರ್. ಅಷ್ಟು ಚೆನ್ನಾಗಿದೆ, ಒಂದು ಚೂರು ಎಲ್ಲೂ ಟಿಂಕರ್ ಏನಿಲ್ಲ ಸರ್. ಗಾಡಿ ಬೇಕಾದ್ರೆ ಬಂದು ನೋಡ್ತಾರ ಸರ್, ಅವ್ರದ್ದು ಗೊತ್ತಾಗ ಸರ್. ಬೇಕಾದ್ರೆ ವಿಡಿಯೋದಲ್ಲಿ ನೋಡಿ ಸರ್, ಎಷ್ಟು ನೀಟಾಗಿ ಕಾಣ್ತಿದೆ. ಸರಿ ಸರ್, ಆಯ್ತು. ಒಂದು ಗಾಡಿಗೆ ಮ್ಯಾಗ್ವಿಲ್ ಏನಾರು ಹಾಕ್ಸಿದ್ದೀರಾ ಸರ್ ಎಕ್ಸ್ಟ್ರಾ? ಮ್ಯಾಗ್ವಿಲ್ ಮಾಮೂಲಿ ಸರ್, ಮಾಮೂಲಿ ನಾರ್ಮಲ್ ವೀಲ್ ಇದೆ. ನಾರ್ಮಲ್ ವೀಲ್ ಇದೆ ಸರ್. ಸರ್ ಇದು ಫ್ಯೂಲ್, ಪೆಟ್ರೋಲ್, ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಸರ್? ಸರ್ ಇದು 14 ಬರ್ಬೋದು ಸರ್. 14 ಬರುತ್ತೆ. 14 ಅಷ್ಟೇ ಸರ್. ಈಕೋ ಗಾಡಿಗಳೆಲ್ಲ 14-15 ಒಳಗೆ ಸರ್. ಅದು 8 ಸೀಟರ್. ಆಮೇಲೆ ಇನ್ನೊಂದು ಸರ್, ರಿವರ್ಸ್ ಕ್ಯಾಮ್ರಾನು ಇದೆ. ರಿವರ್ಸ್ ಕ್ಯಾಮ್ರಾ ಹಾಕ್ಸಿದ್ದೀರಾ? ರಿವರ್ಸ್ ಕ್ಯಾಮ್ರಾನು ಇದೆ ಸರ್. ಓಕೆ. ಸೆಂಟ್ರಲ್ ಲಾಕು? ಸೆಂಟ್ರಲ್ ಲಾಕು, ರಿವರ್ಸ್ ಕ್ಯಾಮ್ರಾ, ಆಮೇಲೆ ಇದು ರಿಮೋಟ್ ಇದೆ ಸರ್ ಗಾಡಿಗೆ. ಮ್ಯಾಕ್ಸಿಮಮ್ ಏನೇನು ಮಾಡಿಸ್ಬೋದು ಎಲ್ಲ ಮಾಡಿಸ್ಬಿಟ್ಟಿದ್ದೀರಾ? ಎಲ್ಲ ಮಾಡ್ತೀವಿ, A to Z ಸರ್. ಅವ್ರು ಏನು ಮಾಡ್ಸಂಗಿಲ್ಲ ಸರ್, ಅಷ್ಟು ನೀಟಾಗಿದೆ ಸರ್. ಅವರು ಇದು ಇಂಜಿನ್ ಹತ್ರ ಬಂದು ನೋಡಿ, ಸ್ಟಿಕ್ಕರ್ಗಳು ಶೋರೂಮಾಗಿ ಯಾವ ಥರ ಅಂಟಿಸಿರ್ತಾರೆ ಸರ್, ಆ ಸ್ಟಿಕ್ಕರ್ ಕೂಡ ಹಂಗೆ ಇದೆ ಸರ್. ಓಕೆ ಸರ್, ಆಯ್ತು ಸರ್. ಓನರ್ ನೀವೆಲ್ಲ? ಸರ್ ನಾನು. ಹಾಂ ಸರ್, ಓನರ್ ನೀವು. ಓಕೆ ಸರ್. ಲೊಕೇಶನ್ ಎಲ್ಲಿ ಬರ್ತದೆ ಸರ್? ಯಾರನ್ನ ಗಾಡಿ ನೋಡೋಕೆ? ಇದು ಚಿಕ್ಕಮಗಳೂರು ಡಿಸ್ಟಿಕ್ ಸರ್, ತರೀಕೆರೆ. ಚಿಕ್ಕಮಗಳೂರು ಡಿಸ್ಟಿಕ್, ತರೀಕೆರೆ. ಹಾಂ ಸರ್. ಓಕೆ ಸರ್. ಈಗ ಫೈನಲ್ ಆಗಿ ರೇಟಿಗೆ ಬಂದ್ಬಿಡೋಣ. ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ಸು ಗಾಡಿ ಎಲ್ಲ ಸೇರಿ ಹೇಳಿ ಇವಾಗ, ಟೋಟಲ್ ರೇಟ್ ಹೇಳಿ ಇವಾಗ. ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಸರ್? 5 ಹೇಳ್ತಾ ಇದ್ದೀನಿ. ಬಂದು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 5 ಲಕ್ಷ ಹೇಳ್ತಾ ಇದ್ದೀರಾ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೌದು ಸರ್, ಯಾಕಂದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದರೆ ಜಾಸ್ತಿ ಹಾಕ್ಬಿಟ್ಟಿನಿ ಸರ್ ನಾನು ಅಮೌಂಟ್ ಅದಕ್ಕೆ. ಅದೇ ಗೊತ್ತಾಯ್ತು. 1.70 ಈಗ ಸರ್ ನಾವು ಇನ್ನೊಂದು ನಾವು ಮಾಡ್ತಿದ್ದಲ್ಲೂ ಕೂಡ ನಾವೇನು ಮಾಡಂಗಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಬೇಕಾದ್ರೆ. ಸರಿ ಸರ್, ಆಯ್ತು. ಕಡಿಮೆ ಅಂದರೆ ಸ್ವಲ್ಪ ಎಷ್ಟಾಗ್ಬೋದು ಸರ್? ನೋಡೋಣ ಸರ್, ಬಂದು ಅವರು ಮಾತಾಡಿದ್ದು, ಅವ್ರ ಗಾಡಿ ನೋಡಿದ್ರೆ ಅವರೇ ಸರ್, ಅವರೇ ಹೇಳ್ತಾರೆ ಅವ್ರ ರೇಟ. ಆಯ್ತು, ಹಂಗೆ ಮಾಡಿ ಸರ್. ನಾನು ವಿಡಿಯೋದಲ್ಲಿ ಮತ್ತೆ ನೆಗೋಷಿಯಬಲ್ ಕೇಳೋಕೆ ಹೋಗಲ್ಲ, ಯಾಕೆಂತಂದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಚೆನ್ನಾಗಿ ಜಾಸ್ತಿ ಮಾಡ್ತಿದ್ದೀರಾ. ಹೌದು ಸರ್. ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾರನ್ನ ಗಾಡಿ ಲೈಕ್ ಆಯಿತು ಅಂತಂದ್ರೆ ನಿಮಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡ್ಕೊಂಡು ನಿಮ್ಮ ಹತ್ರ ಬರ್ತಾರೆ, ಕನ್ಫರ್ಮ್ ಮಾಡ್ಕೊತಾರೆ. ಅವಾಗ ಬೇಕಾದ್ರೆ ನೀವು ರೇಟ್ ಅವ್ರ ಹತ್ರ ಮಾತಾಡಿ, ಎಷ್ಟಾಗುತ್ತೆ ಅಷ್ಟು ಮಾತಾಡಿ. ಓಕೆ ಸರ್, ಶೋರೂಮ್ ಕೊಟ್ಬಿಡ್ತೀನಿ ಸರ್ ಅವರಿಗೆ. ಸರಿ ಸರ್, ಆಯ್ತು. ನಾಳೆ ಮಧ್ಯಾಹ್ನ ವಿಡಿಯೋ ಬರುತ್ತೆ ನೋಡಿ ಸರ್, ನಾಳೆ ಮಧ್ಯಾಹ್ನಕ್ಕೆ ಹಾಕ್ತೀನಿ. ಓಕೆ ಸರ್, ಆಯ್ತು. ಸಿಕ್ಕಾಪಟ್ಟೆ ಗಾಡಿಗಳಿತ್ತು ಸರ್, ಅದಕ್ಕೆ ಕಾಲ್ ಮಾಡೋಕ್ಕಾಗಲಿಲ್ಲ, ಲೇಟ್ ಆಯಿತು. ಇರಲಿ ಸರ್, ಪರವಾಗಿಲ್ಲ. ನಮಗೆ ಅದೇ ಖುಷಿ ಅಲ್ವಾ ಸರ್, ನೀವು ಅಷ್ಟು ಹೆಲ್ಪ್ ಮಾಡ್ತಿದ್ರಲ್ಲ. ಅಂದರೆ ಯಾರನ್ನ ನಿಮ್ಮ ಥರ ಸೇಲ್ ಮಾಡೋರು ಇರ್ತಾರೆ, ಯಾರಿಗಾನ ಬೇಕಾಗಿರುತ್ತೆ, ಆ ಗಾಡಿ ಬೇಕಾಗಿರುತ್ತೆ. ಹೌದು ಸರ್. ಅದು ಅಟ್ಲೀಸ್ಟ್ ಯೂಟ್ಯೂಬ್ ಮುಖಾಂತರ ಅವ್ರಿಗೆ ರೀಚ್ ಆಗಲಿ, ಅವ್ರಿಗೆ ತಲುಪಲಿ, ಅವ್ರಿಗೆ ಇಷ್ಟ ಆಗೋ ಗಾಡಿ ಸಿಗಲಿ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಓಕೆ ಸರ್, ಆಯ್ತು. ಸರಿ ಸರ್, ಆಯ್ತು. ವಿಡಿಯೋ ಮಾಡಿ ನಿಮ್ಮ ನಂಬರ್ ಇದೇ ಕೊಟ್ಟಿರ್ತೀನಿ. ಹಾಂ ಸರ್, ಇದೇ ನಂಬರ್ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.